ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರೆ ಅವರ ಯೂಟ್ಯೂಬ್ ಚಾನಲ್. ಈ ರಾಪಿಡ್ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಇಲ್ಲಿ ಯಾವುದೇ ಒಂದು ಡೆಲಿವರಿ ಕಂಪ್ನಿಗಳಾಗಿರ್ಬೋದು, ಏನಕ್ಕೆ ಬರ್ತಾ ಬರ್ತಾ ಇತ್ತೀಚೆಗೆ ಅಮೌಂಟ್ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಡೆಲಿವರಿ ಬಾಯ್ಸ್ ಕಷ್ಟ ಕೇಳೋರೇ ಇಲ್ವಾ? 2 ವರ್ಷಕ್ಕೆ ಮುಂಚೆ ಕೊಡ್ತಾ ಇರ್ತಕ್ಕಂಥ ಅಮೌಂಟು ಇವಾಗ ಪ್ರೆಸೆಂಟ್ ಫುಲ್ ಕಡಿಮೆ ಆಗಿದೆ. ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗ್ತದೆ. ಇವ್ರು ಮಾತ್ರ ಅಮೌಂಟ್ ಕಮ್ಮಿ ಮಾಡ್ಕೊಂಡೇ ಹೋಗ್ತಾರೆ ದಿನದೇನೆ. ಏನಕ್ಕೆ ಅಮೌಂಟ್ ಕಮ್ಮಿ ಮಾಡ್ತೀರಿ, ಯಾಕಿಷ್ಟು ರೈಡರ್ಗಳಿಗೆ ಪ್ರಾಬ್ಲಮ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೋರ್ಟರ್ ಅಂಡ್ ರಾಪಿಡೋ 2 ಇಯರ್ಸ್ ಬ್ಯಾಕ್ ಯಾವ ಥರ ಅಮೌಂಟ್ ಬರ್ತಾ ಇತ್ತಂದರೆ ನಿಜವಾಗ್ಲೂ ಕಿಲೋಮೀಟ್ರಿಗೆ 15 ರೂಪಾಯಿ ಮೇಲೆ ಬರ್ತಾ ಇದ್ದೀವಿ. ಔಟ್ ಆಫ್ ಝೋನಲ್ಲೇ. ಔಟ್ ಆಫ್ ಝೋನ್ ಅಂದರೆ ಮಾರ್ಕೆಟ್ ಬಿಟ್ಟು ಹೊರಗಡೆ. ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಇತ್ತು. ಈಗ ಮಾರ್ಕೆಟಲ್ಲಂತೂ ಕೇಳೋಂಗೆ ಇಲ್ಲ, ಆ ಥರ ಆಗಿದೆ. ಅಷ್ಟು ಅಮೌಂಟ್ ಕೊಡ್ತಾಯಿದ್ರು. ಆವಾಗ ಎಷ್ಟಿತ್ತು? ಪೆಟ್ರೋಲ್ ರೇಟು ಕಮ್ಮಿ ಇತ್ತು, 101 ರೂಪಾಯಿ 100 ರೂಪಾಯಿ ಒಳಗಡೆ ಇತ್ತು. ಅದಾದ ನಂತರ ಪ್ರತಿಯೊಂದು ಬೆಲೆನೂ ಕೂಡ ಕಮ್ಮಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎರಡೂ ಕಂಪ್ನಿಗಳು ಕಾಂಪಿಟೇಷನ್ ಮಾಡ್ಕೊಂಡು ಪ್ರತಿದಿನ ಡೆಲಿವರಿ ಬಾಯ್ಸ್ಗೆ ಅಮೌಂಟ್ ಕಡಿಮೆ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಇನ್ ಕೇಸ್ ಇವಾಗ ನೋಡಬೇಕು, 10 ರೂಪಾಯಿ 11 ರೂಪಾಯಿ ಕಿಲೋಮೀಟರ್ ಬೀಳ್ತಾ ಇದೆ ಪೋಟ್ರಲ್ಲಿ. ಬೈಕ್ ಬುಕ್ ಮಾಡಿದ್ರೆ 10 ರೂಪಾಯಿ. ಅಟ್ಲೀಸ್ಟ್ ಸ್ಕೂಟಿ ಬುಕ್ ಮಾಡಿದ್ರೆ ಒಂದು 12 ರೂಪಾಯಿವರೆಗೂ ಬರ್ತಾ ಇದೆ. ಬೈಕ್ ಬುಕ್ ಮಾಡಿದ್ರೆ 10 ರೂಪಾಯಿ ಅಷ್ಟೇ ಬರ್ತಾ ಇದೆ. ಇನ್ನು ರ್ಯಾಪಿಡೋ ಪಾರ್ಸಲ್ ಅಷ್ಟೇ 10 ರೂಪಾಯಿ ಒಳಗಡೆ ಬಂದ್ಬಿಡ್ತು. ಬೈಕ್ ಟ್ಯಾಕ್ಸ್ಗೆ ಹೆಂಗೆ ಕೊಡ್ತಾ ಇದ್ನೋ ಈಗ ಹಂಗೆ ಪಾರ್ಸಲ್ಲಿಗೆ ಬಂದಿದ್ದಾನೆ. ಪಾರ್ಸಲ್ ಅಂತಲೂ 8 ರೂಪಾಯಿ. ಇದು ಬೈಕ್ ಟ್ಯಾಕ್ಸಿ 8 ರೂಪಾಯಿ 9 ರೂಪಾಯಿ ಲಾಂಗ್ ಆರ್ಡರ್ ತಗೊಂಡೋದ್ರೆ. ಇಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಕಾಂಪಿಟೇಷನ್ನು. ಈ ಕಸ್ಟಮರ್ಗಳು ನಮ್ಮ ಕಂಪ್ನಿ ಬರಬೇಕು, ಅವ್ರ ಕಂಪ್ನಿಗೆ ಹೋಗ್ತಾ ಇದ್ದಾರೆ, ಎಲ್ಲ ನಮ್ಮ ಕಡೆನೇ ಇರಬೇಕು ನಮ್ಮ ಕಸ್ಟಮರ್ ಅಂತ. ಇವ್ರು ಕಸ್ಟಮರ್ನ ಉಳಿಸ್ಕೊಳಕ್ಕೋಸ್ಕರ ಇವತ್ತು ರೈಡರ್ಗಳಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದಕ್ಕೆಲ್ಲ ಮೇಯ್ನ್ ಇನ್ನೊಂದು ರೀಸನ್ನು ಅಂಕಲ್ ಡೆಲಿವರಿ. ಈ ಅಂಕಲ್ ಡೆಲಿವರಿ ಅನ್ನೋದು ಯಾವಾಗ ಬಂತು, ಡೆಲಿವರಿ ಆ್ಯಪು, ಅಲ್ಲಿಂದ ಅಧ್ವಾನ ಆಯಿತು ನೋಡಪ್ಪ. ಡೆಲಿವರಿ ಫೀಲ್ಡೇ ಅಧ್ವಾನ ಆಗೋಗ್ಬಿಟ್ಟಿದೆ. ಮಾಡೋಕ್ಕೆ ಆಗಲ್ಲ. ಅಷ್ಟು 5 ರೂಪಾಯಿ 4 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ. ಸ್ಟಾರ್ಟಿಂಗ್ ಬಂದಾಗ ಇವನು ಸ್ವಲ್ಪ ಚೆನ್ನಾಗಿತ್ತು, 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರೆ ರೆಗ್ಯುಲರ್ಗೆ. ಇವಾಗ ರೆಗ್ಯುಲರ್ಗೆ 5 ರೂಪಾಯಿ ಕಿಲೋಮೀಟ್ರ್, ಪೋಲಿಂಗ್ ಅಂತಲೂ ಫ್ರೀ ಡೆಲಿವರಿ ಮಾಡಬೇಕು, ಆ ಥರ ಆಗಿದೆ. ಪ್ರಿಯಾರಿಟಿ ಅಂತ ಕೊಡ್ತಾನೆ, ಅದು ಏನೂ ಇಲ್ಲ. 10 ರೂಪಾಯಿ ಕಿಲೋಮೀಟ್ರ್ ಅದು ಬರೋದನ್ನು ತುಂಬ ವರ್ಸ್ಟು. ಅಂಕಲ್ ಡೆಲಿವರಿ ಡ್ಯೂಟಿ ಮಾಡೋದಕ್ಕಿಂತ ಸುಮ್ಮನಿರೋದೇ ಲೇಸ್, ಆ ಥರ ಆಗಿದೆ. ಈ ಕಂಪ್ನಿ ಬಂದು ಏನಾಗಿದೆ, ಇವನು ಅಮೌಂಟ್ ಕಸ್ಟಮರ್ಗಳಿಗೆ ತುಂಬ ಕಡಿಮೆ ಕೊಟ್ಬಿಟ್ಟ. ಅದರಿಂದ ಕಸ್ಟಮರ್ ಎಲ್ಲ ಜಾಸ್ತಿ ಈ ಕಡೆ ಹೋದರು. ಇದರಿಂದ ಏನಾಗ್ತಾಯಿದೆ, ನಮ್ಮ ಕಸ್ಟಮರ್ ಎಲ್ಲ ಆ ಕಡೆ ಕನ್ವರ್ಟ್ ಆಗ್ತಾಯಿದೆ ಅಂತ. ಈಗ ರ್ಯಾಪಿಡೋ ಆಗಿರ್ಬೋದು, ಪಾರ್ಸಲ್ಲು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇಲ್ಲ ಪೋರ್ಟರ್ ಆಗಿರ್ಬೋದು, ಕಸ್ಟಮರ್ಗಳು ಕಂಪ್ನಿಯವ್ರು ಏನು ಮಾಡಿದ್ರು, ಈ ಕಸ್ಟಮರ್ ನಮ್ಮ ಕಡೆ ಎಳ್ಕೋಬೇಕು, ನಮ್ಮ ಕಂಪ್ನಿ ಬಿಟ್ಟು ಹೋಗಬಾರ್ದು, ಇಲ್ಲ ನಮ್ಮ ಕಂಪ್ನಿ ಬಿದ್ದೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇವರು ಅಮೌಂಟು ಫುಲ್ಲು ಕಡಿಮೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇವ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಡೆಲಿವರಿ ಬಾಯ್ಸ್ಗೆ ಈ ಥರ ಅಮೌಂಟ್ ಕಮ್ಮಿ ಮಾಡಿದ್ರೆ ಏನು ಮಾಡಬೇಕು? ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಹೊರಗಡೆ ಒಂದು ಊಟ ಮಾಡಬೇಕು ಅಂದ್ರೆ 30 ರೂಪಾಯಿ ಅನ್ನ ಸಾಂಬಾರು ಇವಾಗ 60 ರೂಪಾಯಿ ಆಗಿದೆ. ಊಟದ್ದೊಂದೇ ಅಲ್ಲ, ಪ್ರತಿಯೊಂದೂ ತರಕಾರಿಯಿಂದ ಹಿಡಿದು ರೇಷನ್ನಿಂದ ಹಿಡಿದು ಏನೇ ಒಂದು ಐಟಮ್ ತಗೊಂತಿದ್ರೆ ಎಲ್ಲ 1 to ಡಬಲ್ ರೇಟ್ಗಳಾಗಿದ್ದಾವೆ. ಪೇಮೆಂಟ್ ಮಾತ್ರ ಯಾಕೆ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಇವರಿಗೆ? ಕಂಪ್ನಿಯವ್ರೇನು ಕೈಯಿಂದ ಕೊಡ್ತಾರೆ? ಇಲ್ಲ ತಾನೇ, ಕಸ್ಟಮರ್ ಕೊಡ್ತಾರೆ. ಏನಿದೆ ಅದು ಬುಕ್ಕಿಂಗ್ ಅಮೌಂಟ್ ತೋರಿಸಿದ್ರೆ. ಇವರು ಕಸ್ಟಮರ್ನ ಉಳಿಸ್ಕೊಳಕ್ಕೋಸ್ಕರ ಇವತ್ತು ರೈಡರ್ ಹೊಟ್ಟೆ ಮೇಲೆ ಯಾಕೆ ಹೊಡಿತಿದ್ದಾರೆ? ಇಷ್ಟು ಕಮ್ಮಿ ಕೊಟ್ಟರೆ ಏನು ವರ್ಕೌಟ್ ಆಗುತ್ತೆ ಅವರಿಗೆ? ರೀಚಾರ್ಜ್ಗಳು ತಗೊಂಡ್ರೆ ಜಾಸ್ತಿ ಆಗಿದೆ. ಗಾಡಿಗಳು ಹೊಸ ಗಾಡಿ ಪರ್ಚೇಸ್ ಮಾಡೋಕ್ಕೂ ರೇಟ್ ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಡೆಲಿವರಿ ಫೀಲ್ಡಿಗೆ ಬಂದು ದಿನಕ್ಕೆ 1,000 ಆಗಿಲ್ಲ ಅಂದರೆ ಏನಕ್ಕೆ ಮಾಡಬೇಕು? 1,000 ರೂಪಾಯಿ ಉಳಿತಾ ಇಲ್ಲ ಇವತ್ತು ಕೆಲವರಿಗೆ, ಆ ಥರ ಹೋಗಿದೆ. ಪೋಟ್ರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ, ರ್ಯಾಪಿಡ್ ಯಾವುದೇ ಮಾಡ್ತೀನಿ ಇದನ್ನು ಎಲ್ಲ ಮೇಯ್ನ್ ಕಾರಣನೇ ಇವರೇ. ಇವರು ಒಬ್ರಿಗೊಬ್ರಿಗೆ ಕ್ರಿಕೆಟ್ ಕಂಪ್ನಿಗಳು ಕಾಂಪಿಟೇಷನ್ ತಗೊಂಡು ಇವತ್ತು ಫುಲ್ ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹೊಸಬ್ರು ರೈಡರ್ ಬಂದರೆ ಅವ್ರಿಗೆ ಸ್ವಲ್ಪ ಆರ್ಡರ್ಸ್ ಚೆನ್ನಾಗಿ ಕೊಡೋದು, ಹಳೆ ರೈಡರ್ಗಳಿಗೆ ಆರ್ಡ್ರೇ ಕೊಡಲ್ಲ. ಬೇಕಂತಾನೆ ರ್ಯಾಪಿಡೋ ಕಂಪ್ನಿ ನೋಡ್ತಾ ಇರ್ತೀವಿ, ಪರ್ಫಾರ್ಮೆನ್ಸ್ ಅವನವನೇ ಚೇಂಜ್ ಮಾಡ್ಕೊತಾನೆ. ಮಂಡೇ ಚೆನ್ನಾಗಿರುತ್ತೆ ಬೆಸ್ಟ್ ಪರ್ಫಾರ್ಮೆನ್ಸು, ವೀಕೆಂಡ್ ಆಗೋ ವರ್ಷಕ್ಕೆ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ. ಯಾವುದೋ ಕ್ಯಾನ್ಸಲೇಷನ್ ಮಾಡಿರಲ್ಲ, ಏನಿರಲ್ಲ, ಆಟೋಮೆಟಿಕ್ಕಾಗಿ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಆಗ್ತಾನೆ. ಅಲ್ಲಿ ಕ್ಯಾನ್ಸಲ್ ಮಾಡೋದು ಯಾರು? ಕಸ್ಟಮರ್ಗಳು. ಬುಕ್ ಮಾಡ್ತಾರೆ, ಬುಕ್ಕಿಂಗ್ ಲೊಕೇಶನ್ಗೆ ಹೋದರೆ ಕಸ್ಟಮರ್ಗಳಿರಲ್ಲ, ಬೇರೆ ಬೈಕ್ ಹತ್ಕೊಂಡು ಹೋಗಿರ್ತಾರೆ. ಯಾವುದೋ ಇನ್ನೊಂದು ಓಲಾ ಉಬರ್ 3 ಬುಕ್ ಮಾಡ್ಕೊಂಡಿರ್ತಾರೆ. ಯಾರು ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ತಾರೆ. ಇಲ್ಲ ಪಾರ್ಸಲ್ ಬುಕ್ ಮಾಡ್ತಾರೆ, ಅಲ್ಲಿ ಮೆಟೀರಿಯಲ್ ರೆಡಿ ಇರಲ್ಲ, ಇಲ್ಲ ಲೊಕೇಶನ್ ರಾಂಗ್ ಇರುತ್ತೆ, ಆನಂತರ ಕ್ಯಾನ್ಸಲ್ ಮಾಡ್ತಾರೆ. ಈ ಥರ ಕ್ಯಾನ್ಸಲ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸ್ ನಮ್ಮದು ಕಮ್ಮಿ ಆಗುತ್ತೆ, ಅವ್ರಿಗೇನಿಲ್ಲ. ಅದರಿಂದ ಏನಾಗುತ್ತೆ, ಆರ್ಡ್ರ್ಗಳು ಕಮ್ಮಿ ಆಗುತ್ತೆ. ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಹಾಕ್ಬಿಡ್ತಾನೆ, ಆರ್ಡ್ರೇ ಶೋ ಮಾಡಲ್ಲ. ಪೀಕ್ ಅವರಲ್ಲೇ ಆರ್ಡ್ರ್ ಕೊಡ್ತಾಯಿಲ್ಲ ಬೈಕ್ ಟ್ಯಾಕ್ಸಿಲಿ. ಇವಾಗ ಆ ಥರ ಆಗಿದೆ. ಯಾರಿಗೆ ಹೋಗ್ತಾಯಿದೆ ಬರ್ತಾರೆ ಆರ್ಡ್ರಲ್ಲ? ಹಾಗಾದರೆ ಆಫೀಸ್ಗೆ ಹೋಗೋರು ಹೋಗೇ ಹೋಗ್ತಾರೆ, ಊರಿಗೆ ಹೋಗೋರು ಹೋಗೇ ಹೋಗ್ತಾರೆ. ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾನೆ ಇದ್ದಾರೆ ಎವ್ರಿ ಡೇ. ಬೆಂಗಳೂರಿಗೆ ಜನ ಹೊಸ ಬರ್ತಾನೆ ಇದ್ದಾರೆ. ಆದರೂ ಆರ್ಡ್ರಸ್ ಬರ್ತಾ ಇಲ್ಲ ಹಳಬ್ರಿಗೆ ಬೈಕ್ ಟ್ಯಾಕ್ಸಿ ಮಾಡಬೇಕಂದ್ರೆ. ಎಲ್ಲ ಮೇನ್ ರೀಸನ್ ಈ ಕಂಪ್ನಿಗಳ ಕಾಂಪಿಟೇಷನ್ನು. ಇವ್ರಿಗೆ ಕಾಂಪಿಟೇಷನ್ ಮಾಡಿಕೊಂಡು, ಇವರೇ ಇಲ್ಲದೇ ಇರೋ ಹೊಸ ರೂಲ್ಸ್ ಮಾಡಿಕೊಂಡು ರೈಡರ್ಗಳಿಗೆ ಆರ್ಡರ್ ಕೊಡ್ತಾ ಇಲ್ಲ.
ಪಕ್ಕದಲ್ಲೇ ಇರ್ತಕ್ಕಂಥ ರೈಡರ್ ಕಸ್ಟಮರ್ ಬುಕ್ ಮಾಡ್ತಾ ಇದ್ರೆ ಅಲ್ಲಿ ನಿಂತಿರೋ ರೈಡರಿಗೆ ಬರಲ್ಲ, ಎಲ್ಲೋ ಇರೋ ರೈಡರ್ಗೆ ಆರ್ಡರ್ ಶೋ ಮಾಡ್ತಾನೆ. ಅವ್ನು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಕಸ್ಟಮರ್ಗಳು. ಈ ಥರ ಸುಮಾರು ಕಂಪ್ಲೇಂಟ್ಸ್ ಬರ್ತಾನೆ ಇದ್ದಾವೆ. ಇಲ್ಲಿ ಪರ್ಫಾರ್ಮೆನ್ಸು ಬ್ಯಾಡ್ ಆಗಕ್ಕೆ ಕಾರಣ ಯಾರು? ಕಸ್ಟಮರ್ಗಳು, ಕಂಪ್ನಿಯವರು. ಈ ಸುಮ್ಮನೆ ರೈಡರ್ ಏನಾದ್ರು ಕ್ಯಾನ್ಸಲ್ ಮಾಡ್ತಾನೆ, ಏನೋ ರೈಡರ್ ಕಡೆಯಿಂದ ಒಂದು ಆರ್ಡರ್ ಮಿಸ್ಟೇಕ್ ಆಗಿ ಏನೋ ಕ್ಯಾನ್ಸಲ್ ಆಗೋದಿಲ್ಲ, ಮಿಸ್ಟೇಕ್ ಆಗಿ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊತಾರೆ, ಇಲ್ಲ ಏನೋ ಆ ಕಡೆ ಹೋಗೋಕ್ಕಾಗಲ್ಲ ಎತ್ಕೊಂಡ್ಬಿಡ್ತಾರೆ, ಆಮೇಲೆ ಏನೋ ಒಂದು ಬೇರೆ ಪರ್ಸನಲ್ ಕೆಲಸ ಬರ್ತಾರೆ ಅಂತ ಟೈಮಲ್ಲಿ ಯಾವುದೋ ಒಂದು ಎರಡು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡ್ದಂಗೆ ಯಾವ ಒಂದು ಕಂಪ್ನಿಯಲ್ಲಿ ಯಾರೂ ಡ್ಯೂಟಿ ಮಾಡೋಕ್ಕಾಗಲ್ಲ ಬೆಳಗಿನ ಸಂಜೆವರೆಗೂ. ಪ್ರತಿಯೊಂದರಲ್ಲೂ ಒಂದು ಎರಡು ಆರ್ಡರ್ ಕ್ಯಾನ್ಸಲ್ ಆಗೇ ಆಗುತ್ತೆ. ಹಂಗಂತ ಪರ್ಫಾರ್ಮೆನ್ಸ್ ಎಲ್ಲ ಬ್ಯಾಡ್ ಮಾಡಿಬಿಟ್ರೆ ಇಲ್ಲಿ ಹೆಂಗಾಗಿದೆ ಅಂದರೆ, ಅಗ್ರಿಗೇಟ್ ಕಂಪ್ನಿಗಳು ಬೆಳಗಿಂದ ನೈಟ್ವರೆಗೂ ಯಾರು ಕತ್ತೆ ಥರ ಒಂದು 15-20 ಅವರ್ ಲಾಗಿನ್ ಅವ್ರು ಇಟ್ಕೊಂಡು ಡ್ಯೂಟಿ ಮಾಡ್ತಾರಲ್ಲ, ಅವ್ರಿಗೆ ಚೆನ್ನಾಗಿ ಆರ್ಡರ್ ಕೊಡ್ತಾನೆ. ಒಂದು ನಾರ್ಮಲಾಗಿ 5ರಿಂದ 6 ಅವರು ಆಫೀಸ್ನು ಮುಗಿಸ್ಕೊಂಡು, ಇಲ್ಲ ಏನಾದ್ರು ಬೇರೆ ಬೇರೆ ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡ್ತಾರಲ್ಲ, ಇಂಥವ್ರಿಗೆ ಆರ್ಡರ್ ಶೋ ಮಾಡ್ತಾ ಇಲ್ಲ. ಇದೇ ಮೇಯ್ನ್ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಒಂದು ಪರಿಶೀಲನೆ ಮಾಡಬೇಕಿಲ್ಲಿ. ಯಾರೋ ಒಂದು ರೆಂಟೆಡ್ ಬೈಕ್ ತಗೊಂಬರ್ತಾನೆ, ಅವನೇ ಹೊಡ್ಕೊಂಡು ಹೋಗ್ತೇವೆ 1,500-2,000 ರೂಪಾಯಿ ಇವಾಗ. ಅದರಲ್ಲೂ ಬೈಕ್ ಟ್ಯಾಕ್ಸ್, ಅವಕ್ಕೇನು ಒಂದು ವೆರಿಫಿಕೇಷನ್ ಇಲ್ಲ. ಇದು ಯಾವುದೇ ಸ್ವಂತ ಬೈಕ್ ಇದೆಯಾ, ಇಲ್ಲ ಅವನೇ ಓಡಿಸ್ತಾ ಇದ್ದಾನ, ಇದಕ್ಕೇನಾದ್ರು ಇನ್ಸೂರೆನ್ಸ್ ಇದೆಯಾ, ಏನು ನೋಡ್ತಾ ಇಲ್ಲ. ಯಾವುದೋ ಒಂದು ರಿಜಿಸ್ಟರ್ ಮಾಡ್ತಾರೆ, ಯಾವುದೋ ಒಂದು ಬೈಕ್ ತರ್ತಾರೆ, ಡ್ಯೂಟಿ ಮಾಡ್ತಾರೆ, ಅವ್ರು ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ. ಎಲ್ಲ ಥರ ಕರೆಕ್ಟಾಗಿ ಬೈಕ್ ಇಟ್ಕೊಂಡು ಜೆನ್ಯೂನ್ ರೈಡರ್ ಅವರೇ ಓಡಿಸ್ಕೊಂಡಿರೋರಿಗೆ ಕೆಲಸ ಬರ್ತಾ ಇಲ್ಲ ಇವತ್ತು. ಡೆಲಿವರಿ ಫೀಲ್ಡ್ ಅಧ್ವಾನ ಕಾರಣನೇ ಅಗ್ರಿಗೇಟ್ ಕಂಪ್ನಿಗಳ ಕಾಂಪಿಟೇಷನ್ನು. ಇವರೆಲ್ಲ ಫಸ್ಟ್ ಸರಿ ಹೋಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಡೆಲಿವರಿ ಬಾಯ್ಸ್ ಕತೆ ಅದೇ ಗತಿ ಆಗುತ್ತೆ. ಎಲ್ರಿಗೂ ಗೊತ್ತಿರಬೇಕು, ಈಗ ಮಾರ್ಕೆಟಲ್ಲೇ ಫುಲ್ ಸ್ಟಾಪ್ ಆರ್ಡ್ರ್ಗಳು. ಮುಂಚೆ ಎಲ್ಲ SP ರೋಡಲ್ಲಿ ಯಾವ ರೇಂಜಿಗೆ ಆರ್ಡ್ರ್ ಬರೋದಂದರೆ ಸೆಕೆಂಡ್ಗೆ ಒಂದು ಆರ್ಡ್ರ್ ಶೋ ಆಗೋದು. ಇವಾಗ ಹಂಗಲ್ಲ, 10 ನಿಮಿಷ 15 ನಿಮಿಷಕ್ಕೆ ಒಂದು ಬರುತ್ತೆ. ಅದು ಎಷ್ಟು 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ. ಸರ್ಜ್ ಅಂತೂ ಆನೇ ಮಾಡ್ತಾ ಇಲ್ಲ. 2 ಡೇಸ್ ಬ್ಯಾಕ್ ಮಳೆ ಬಂತಂತ ಒಂದು 20 ರೂಪಾಯಿ ಆನ್ ಮಾಡೋದು, ಅದು ಎಷ್ಟು 1 ಅವರು ಅಷ್ಟೇ ಕ್ಲೋಸ್, ಮತ್ತೆ ಇಲ್ಲ ಸರ್ಜು. ಇದರಿಂದ ಮೇಯ್ನ್ ಪ್ರಾಬ್ಲಮ್ ಇವಾಗ ಡೆಲಿವರಿ ಬಾಯ್ಸ್ಗಳಂತೂ ಮುಂದೆ 1000 ರೂಪೀಸ್ ಅರ್ನಿಂಗ್ಸ್ ಮಾಡೋಕೆ ಆಗ್ತಾ ಇಲ್ಲ. ಆ ಥರ ಆಗ್ತಾಯಿತ್ತು. ಇನ್ನು ಮುಂದೆ ಹಿಂಗೆ ಆದರೆ ತುಂಬ ಕಷ್ಟ. ಫಸ್ಟು ಇದಕ್ಕೆಲ್ಲ ಒಂದು ಸುಧಾರಣೆ ಆಗಬೇಕಂದ್ರೆ ಕಂಪ್ನಿಯವರು ಜಾಯ್ನಿಂಗ್ ಮಾಡೋದು ಕಮ್ಮಿ ಮಾಡಬೇಕು, ವೆರಿಫಿಕೇಷನ್ ತಗೋಬೇಕು. ಯಾರ್ಯಾವ ರೈಡರ್ಗಳು ಇದ್ದಾರೆ, ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಅವ್ರನ್ನ ಅಂತ ಒಂದು ಗ್ರೂಪ್ ಮಾಡಿ ವೆರಿಫಿಕೇಷನ್ ಮಾಡಬೇಕು. ಆನಂತರ ಅವ್ರಿಗೆ ಆರ್ಡ್ರ್ಗಳು ಕೊಡಬೇಕು. ಏನು ಫೇಕ್ ಐಡಿಗಳಿದ್ದಾವೆ ಎಲ್ಲ ಡಿಲೀಟ್ ಮಾಡಿ ಹೋಗಿರಿ. ಯಾರ್ದೋ ಬೈಕ್ ಇರುತ್ತೆ, ಯಾರೋ ಓಡಿಸ್ತಾ ಇರ್ತಾರೆ, ಇಲ್ಲಿಂದಲೂ ಬೇರೆ ಸ್ಟೇಟಿಂದ ಬಂದಿರ್ತಾರೆ, ಯಾವ್ಯಾವುದೋ ಬೈಕ್ ತೊಗೊಂಡು ಯಾವುದೋ ಒಂದು ಎಲೆಕ್ಟ್ರಿಕಲ್ಸ್ ರೆಂಟೆಡ್ ತೊಗೊಂಡು ಓಡಿಸ್ತಾ ಇರ್ತಾರೆ ಇಲ್ಲಿ ಯಾರ್ಯಾರೋ ಬಂದು. ಇಂಥವೆಲ್ಲ ಯಾಕೆ ಕೊಡ್ತೀರಾ? ಇಂಥವಕ್ಕೆಲ್ಲ ಕ್ಯಾನ್ಸಲ್ ಮಾಡಿ, ಡಿಲೀಟ್ ಮಾಡಿ ಐಡಿಗಳು. ಏನು ಜೆನ್ಯೂನ್ ಐಡಿ ಇಲ್ಲೇ ಕರ್ನಾಟಕದಲ್ಲಿ ಇದ್ದಾರಲ್ವಾ, ಅವರೇ ಹೆಸರಲ್ಲಿ ಜಾಯ್ನ್ ಆಗಿ ಅವ್ರದ್ದೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬೈಕ್ ಕೊಡಿಸಲ್ಲ ಅಂಥವ್ರಿಗೆ ಆರ್ಡ್ರ್ ಕೊಡಿ, ಚೆನ್ನಾಗಿ ಮಾಡ್ತಾರೆ. ಇದರಿಂದ ನಾಳೆ ಎಲ್ಲರೂ ಚೆನ್ನಾಗಿರ್ಬೋದಲ್ವಾ? ನೀವು ಮಾಡ್ತಕ್ಕಂಥ ಮಿಸ್ಟೇಕಿಂದ ಎಷ್ಟು ರೈಡರ್ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತೈತೆ ಗೊತ್ತಾ? ನಿಮ್ಮ ಕಂಪ್ನಿ ಬೆಳೆಸೋಕ್ಕೋಸ್ಕರ ನೀವು ಕಸ್ಟಮರಿಗೆ ಡಿಸ್ಕೌಂಟ್ ಕೊಟ್ಟು ರೈಡರ್ಗಳಿಗೆ ಇವತ್ತು ಆರ್ಡ್ರ್ ಬರ್ತಾ ಇಲ್ಲ, ಅರ್ನಿಂಗ್ಸ್ ಆಗ್ತಾ ಇಲ್ಲ, ನೂರಾರು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಅವರು. ಏನಾಗಬೇಕು ಸಡನ್ ಅಂತ ಈ ಥರ ಅಮೌಂಟ್ ಡೌನ್ ಆದರೆ? 2,000 3,000 ಮಾಡ್ತಾ ಇದ್ದಾರೆ, ಇವಾಗ 1,000 ರೂಪಾಯಿಗೆ ಬಂದರೆ ಎಲ್ಲಿ ಹೋಗ್ಬೇಕು ಅವ್ರ ಜೀವನ ಮಾಡೋಕ್ಕೆ? ಇದ್ರ ಬಗ್ಗೆ ಕಂಪ್ನಿಯವರು ಯೋಚನೆ ಮಾಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಜೀವನ ಮಾಡೋದು ರೈಡರ್ಗಳು. ಇನ್ನು ಎಲ್ಲಿ ಹೋಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಇದು ಇನ್ನು ಹೊಸ ಜಾಯ್ನಿಂಗ್ ತಗೊತಾ ಇದ್ದರೆ ಆರ್ಡರ್ಸ್ ಅಂತ ತುಂಬ ಕಡಿಮೆ ಆಗಿದೆ. ಎಲ್ರಿಗೂ ಗೊತ್ತಿರಬೇಕು, ಇವ್ರು ಮುಂಚೆ ಥರ ಆರ್ಡರ್ ಇಲ್ಲವೇ ಇಲ್ಲ. 50%ಗಿನ ಕಮ್ಮಿ ಆಗಿದ್ದಾವೆ. ಎಲ್ಲ ಕಂಪ್ನಿಗಳು ಜಾಸ್ತಿ ಆದವು, ಕಾಂಪಿಟೇಷನ್. ಒಬ್ಬರೊಬ್ಬರು ಕಂಪ್ನಿಗಳು ಜಾಸ್ತಿ ಮಾಡ್ಕೊಂಡ್ರು. ನಮ್ಮ ಕಂಪ್ನಿ ಕಸ್ಟಮರ್ ಬರಲಿ ಅಂತ ಇವ್ರು ಅಮೌಂಟ್ ಕಮ್ಮಿ ಮಾಡೋದು, ಅವ್ನು ಕಮ್ಮಿ ಮಾಡೋದಂತ ನೋಡ್ಕೊಂಡು ಇವ್ನು ಕಮ್ಮಿ ಮಾಡೋದು. ಈ ಥರ ಮಾಡಿ ಏನಾಗ್ತಾ ಇದೆ, ರೈಡರ್ಗಳಿಗೆ ಆರ್ಡ್ರ್ ಇಲ್ಲ, ಅಮೌಂಟು ಬರ್ತಾ ಇಲ್ಲ. ಸಿಂಗಲ್ ಆರ್ಡ್ರ್ ಮಾಡೋನಿಗೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಏನು 2-3 ಆ್ಯಪ್ ಇಟ್ಕೊಂಡು ಒಂದೇ ರೂಟ್ ಆರ್ಡ್ರ್ ತೊಗೊಂಡವ್ರಿಗೆ ವರ್ಕೌಟ್ ಆಗ್ತಾ ಇದೆ ಮಲ್ಟಿಪಲ್ಲು. ಸಿಂಗಲ್ ಆ್ಯಪ್ ಇಟ್ಕೊಂಡು ಬೆಳಗಿನ ಸಂಜೆವರೆಗೂ ಡ್ಯೂಟಿ ಮಾಡಿದ್ರೆ ಏನು ಸಿಗುತ್ತೆ ಅವ್ರಿಗೆ? ಇವ್ರು ಕೂಡ 7-8 ರೂಪಾಯಿ ಕಿಲೋಮೀಟ್ರಿಗೆ. ಪ್ರತಿಯೊಂದು ರೇಟು ಎಕ್ಸ್ಪೆನ್ಸಿವ್ ಆಗಿದೆ ಇವಾಗ. ಫಸ್ಟಿಗೆ ಕಂಪ್ನಿಯವ್ರು ಅರ್ಥ ಮಾಡ್ಕೋಬೇಕು ಡೆಲಿವರಿ ಬಾಯ್ಸ್ ಕಷ್ಟನೂ. ಎಷ್ಟು ಕಷ್ಟ ಬಿದ್ದು ಬೆಳಗಿನ ಸಂಜೆವರೆಗೂ ಮಳೆಯಲ್ಲಿ, ಬಿಸಿಲು, ಚಳಿ, ಗಾಳಿಲಿ, ಧೂಳಲ್ಲಿ ಟೈಮ್ ಟು ಟೈಮ್ ಊಟ ಮಾಡ್ದಂಗೆ, ನೀರು ಕುಡಿದಂಗೆ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ನಮ್ಮ ಕಂಪ್ನಿಲಿ ಇವ್ರು ಇದ್ದಾರೆ, ಅವ್ರ ID ಕ್ರಿಯೇಟ್ ಆಗಿ ಇವ್ರ ಬಗ್ಗೆ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ವಾ? ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇರಲ್ವಾ? ಅಂದವ್ರಿಗೆ ಇವ್ರಿಗೆಲ್ಲ ಚೆನ್ನಾಗಿ ಆರ್ಡ್ರ್ ಕೊಡಬೇಕು ಫಸ್ಟು. ಅದು ಬಿಟ್ಬಿಟ್ಟು ಸುಮ್ಮನೆ ಯಾಕಾಯಕ್ಕೆ ಯಾರೋ ನೆನ್ನೆ ಮೊನ್ನೆ ಜಾಯ್ನಿಂಗ್ ಆಗೋನಿಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಅಂತೆ, 5 ವರ್ಷ 10 ವರ್ಷ ಅಂದಿರೋರಿಗೆ ಆರ್ಡ್ರೇ ಇಲ್ವಂತೆ. ಈ ಥರ ಆಗೋಗ್ಬಿಟ್ಟಿದೆ ಇವಾಗ. ರ್ಯಾಪಿಡೋನು ಅಷ್ಟೇ, ಪೋಟ್ರು ಅಷ್ಟೇ, ಎಲ್ಲವೂ ಅಷ್ಟೇ. ಯಾವ ಕಂಪ್ನಿಗಳು ಏನು ಸಾಚ ಅಲ್ಲ ಹೇಳ್ತಾ ಇಲ್ಲ ನಾವು, ಎಲ್ಲವೂ ಅಷ್ಟೇ. ಅವರು ಬೆಳಿಬೇಕು ಅಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ. ಆ ಥರ ಆಗಿದೆ ಇವಾಗ. ಹಾಗಾಗಿ ಹಳುಬ್ರು ಏನಿದ್ದಾರೆ, ಸೀನಿಯರ್ಸ್ ಏನು ಚೆನ್ನಾಗಿ ಕೆಲಸ ಮಾಡ್ತಾಯಿರಲ್ಲ ಅವರಿಗೆಲ್ಲ ಫಸ್ಟ್ ಆರ್ಡ್ರ್ ಚೆನ್ನಾಗಿ ಕೊಡಿ. ಆಟೋಮೆಟಿಕ್ಕಾಗಿ ನೀವೇ ಬ್ಯಾಡ್ ಪರ್ಫಾರ್ಮೆನ್ಸ್ ಹಾಕ್ಕೊಂತೀರಾ, ಅವರೇ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಆರ್ಡ್ರು, ಅದಕ್ಕೂ ಬ್ಯಾಡ್ ಪರ್ಫಾರ್ಮೆನ್ಸ್ ಬರುತ್ತೆ. ಸ್ಟಾರ್ಟಿಂಗೆಲ್ಲ ಈ ಥರ ಏನೂ ಇರಲಿಲ್ಲ. ನಾವು ಸ್ಟಾರ್ಟ್ ಮಾಡಿದಾಗ ಯಾವ ಬ್ಯಾಡ್ ಪರ್ಫಾರ್ಮೆನ್ಸ್ ಇಲ್ಲ, ಎಂಥದ್ದು ಇಲ್ಲ.
ಆರ್ಡ್ರ್ ಬಂದರೆ ತಗೊಳ್ಳಿ, ಬೇಡ ಅಂದರೆ ಬಿಡಿ. ನಿಮಗೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ನಿಯರೆಸ್ಟ್ ಇದ್ದರೆ ಆರ್ಡರ್ ಶೋ ಮಾಡ್ತಾನೆ ಇರೋರು ಕಂಟಿನ್ಯೂ. ಈ ಥರ ಇತ್ತು. ಅದೇ ಥರ ರೂಲ್ಸ್ ಬರಬೇಕು ಮತ್ತೆ ಹೊಸದಾಗಿ. ಈ ಥರ ಬಂದರೆ ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡ್ಬೋದು. ಅವಶ್ಯಕತೆಗಿಂತ ಹೆಚ್ಚಾಗಿ ಏನಕ್ಕೆ ಜಾಯಿನ್ ಮಾಡ್ಕೊತೀರಾ ಅಲ್ವಾ? ಎಲ್ಲ ರೈಡರ್ ಅದೇ ಕೇಳೋದು. ಈಗ ನಿಮ್ಮ ಕಂಪ್ನಿಗೆ 1,000 ಆರ್ಡರ್ ಬರ್ತಾಯಿದೆ ಅಂದರೆ ನೀವು 10,000 ರೈಡರ್ ಇಟ್ಕೊಂಡ್ರಿ, ಏನಕ್ಕೆ ಪ್ರಯೋಜನ ಅದು? ಎಷ್ಟು ಆರ್ಡರ್ ಬರ್ತಾಯಿದೆ ಅದ್ರ ತಕ್ಕನಾಗೆ ಜಾಯ್ನಿಂಗ್ ಮಾಡ್ಕೋಬೇಕು ನೀವು. ಅವಾಗ ಮಾತ್ರನೇ ಎಲ್ರಿಗೂ ವರ್ಕೌಟ್ ಆಗುತ್ತೆ. ಬರೋರ್ನೆಲ್ಲ ಜಾಯ್ನಿಂಗ್ ಮಾಡ್ಕೊತೀರ, ಏನು ಜಾಯ್ನಿಂಗ್ ಫೀಸ್ ಸಿಗುತ್ತೆ, ಟೀ ಶರ್ಟು ಬ್ಯಾಗು ಸೇಲ್ ಆಗುತ್ತೆ, ಒಂದು ದುಡ್ಡು ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ಯಾರು ಬೇಕು ಅವರೆಲ್ಲ ತುಂಬ್ಕೊತೀರ ಕುರಿ ತುಂಬ್ದಂಗೆ. ಆರ್ಡ್ರ್ ಯಾರಿಗೆ ಕೊಡ್ತೀರಾ? ಹೊಸ್ದಾಗಿ ಜಾಯ್ನ್ ಆದಾಗ ಒಂದು 3 ತಿಂಗಳು ಚೆನ್ನಾಗಿ ಕೊಡ್ತೀರಾ ಅವ್ರಿಗೆ, ನಮ್ಮ ಕಂಪ್ನಿ ಬಿಟ್ಟು ಎಲ್ಲೂ ರೈಡರ್ ಹೋಗ್ಬಾರ್ದು ಆಚೆ ಅಂತ. ಆನಂತರ ಅಷ್ಟೇ ಅವ್ರನ್ನ ಸೈಡ್ಗೆ ಹಾಕ್ತೀರಾ. ಇದೇ ಥರ ಆಗ್ತಿರೋದು ನಿಮ್ಮದು. ಸ್ಟಾರ್ಟಿಂಗಿಂದನೂ ಸೇಮ್ ಪ್ರಾಬ್ಲಮ್ಮು. ಇವೆಲ್ಲ ಸ್ಟಾಪ್ ಆಗಬೇಕು. ಹುಡುಗರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಹಳಬ್ರು ಸೀನಿಯರ್ಸ್ ಇದ್ದಾರೆ, ಏನು ಕಂಪ್ಲೇಂಟ್ಸ್ ಇಲ್ದಂಗೆ, ಯಾರು ಇಷ್ಟು ವರ್ಷದಿಂದ ಐ ಡಿಗಳು ಬ್ಲಾಕ್ ಆಗ್ದಂಗೆ ಇದ್ದಾವೆ ಅಂಥವ್ರಿಗೆಲ್ಲ ಆರ್ಡ್ರ್ ಚೆನ್ನಾಗಿ ಕೊಡಿ. ಯಾಕೆ ಡ್ಯೂಟಿ ಮಾಡಲ್ಲ? ಪ್ರತಿಯೊಬ್ಬರು ಮಾಡ್ತಾರೆ. ಹೋಟ್ರಲ್ಲಂತೂ ಎಷ್ಟೋ ಕಸ್ಟಮರ್ಗಳು ಕಂಪ್ಲೇಂಟೇ, ನಾವು ಎಷ್ಟೊತ್ತಿಂದ ಬುಕ್ಕಿಂಗ್ ಮಾಡ್ತೀವಪ್ಪ, ಯಾವ ಒಂದು ರೈಡರು ಶೋನೇ ಆಗಲ್ಲ, ಆರ್ಡ್ರ್ಗಳು ಇಷ್ಟೊತ್ತಾದ ರೈಡರ್ಗಳು ಅಸೈನೇ ಆಗಲ್ಲ, ಸರ್ಚಿಂಗ್ ಆಗಿ ಆಗಿ ಹಂಗೆ ಕ್ಯಾನ್ಸಲ್ ಆಗುತ್ತೆ ಅಂತಾರೆ. ಅಲ್ಲಿ ಮಾರ್ಕೆಟಲ್ಲಿ ಹುಡುಗರು ನೊಣ ಹೊಡಿತಾ ಇರ್ತಾರೆ ಕೂತ್ಕೊಂಡು, ನಮಗೆ ಆರ್ಡ್ರೇ ಬರ್ತಾ ಇಲ್ಲ ಅಂತ. ಇದು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಕಸ್ಟಮರ್ ಬುಕ್ ಮಾಡ್ತಾರೆ ಬೇಜಾನ್ ಆರ್ಡ್ರ್, ರೈಡರ್ಗಳಿಗೆ ಆರ್ಡರ್ ಶೋ ಆಗಲ್ಲ. ಇದು ಮೇಯ್ನ್ ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ? ಕಂಪ್ನಿಯಿಂದ ಅಪ್ಡೇಟ್ ಆಗ್ತಾ ಇಲ್ವೋ, ಇಲ್ಲ ಅವರೇನಾರು ಆರ್ಡರ್ ಸ್ಕಿಪ್ ಮಾಡ್ತಾರೆ ಅಂತ ಅವ್ರಿಗೆ ಆರ್ಡರ್ ಶೋ ಮಾಡ್ತಾ ಇಲ್ಲ, ಒಂದೂ ಅರ್ಥ ಆಗ್ತಾ ಇಲ್ಲ. ಒಂದು 6 ಮಂತ್ ಬ್ಯಾಕ್ ಹೆಂಗಿತ್ತು ಪೋರ್ಟ್ರಲ್ಲಿ, 3-4 ಕಿಲೋಮೀಟರ್ ಮಾರ್ಕೆಟಲ್ಲಿದ್ದರೆ ಎಲ್ಲ ಕಡೆ ಆರ್ಡರ್ ಶೋ ಮಾಡೋನು. ಬೇಕಾದವ್ರು ತಗೊತಾರೆ, ಬೇಡೋದವ್ರು ಬಿಡ್ತಾರೆ. ಆ ಥರ ತೋರಿಸ್ಬೇಕು ಆರ್ಡ್ರುಗಳ್ನ. ಅದು ಬಿಟ್ಬಿಟ್ಟು ಸುಮ್ಮನೆ ಝೋನ್ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವೇ 100 ಮೀಟ್ರ್ ಒಳಗಡೆ ಇರೋ ಆರ್ಡ್ರ್ ಮಾತ್ರ ಶೋ ಮಾಡ್ತೀರಾ. ಅದರಲ್ಲೂ ಚೆನ್ನಾಗಿ ಆರ್ಡ್ರ್ ಮಾಡೋರಿಗೆ, ಡೈಲಿ ಒಂದು 5-6 ಆರ್ಡ್ರ್ ಮಾಡೋರಿಗೆ, ಲಾಗಿನ್ ಅವ್ರು ಇರೋರಿಗೆ ಆರ್ಡ್ರ್ ದೊಡ್ಡ ದೊಡ್ಡ ಆರ್ಡ್ರ್ ಶೋ ಆಗುತ್ತೆ. ಏನು ಲಾಗಿನ್ ಮಾಡ್ದಂಗೆ ಇರೋರಿಗೆ, ಆರ್ಡರ್ಸ್ ಕಮ್ಮಿ ಮಾಡೋರಿಗೆ ₹80, ₹60, ₹100 ಒಳಗಡೆ ಅಷ್ಟೇ. ಇಂಥ ಆರ್ಡ್ರ್ ಶೋ ಮಾಡ್ತೀರಾ. ಇದರಿಂದ ಏನು ಲಾಭ, ಏನು ಸಿಕ್ಕುತ್ತೆ? ಬರೋ ಆರ್ಡ್ರ್ ಎಲ್ರಿಗೂ ಶೋ ಮಾಡಿ, ಯಾರು ಬೇಕೋ ಅವ್ರು ಎತ್ಕೊಂಡು ಹೋಗ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ನೀವು ಸುಮ್ಮನೆ ಈ ಥರ ಮಾಡ್ಕೊಂಡು ನಿಮ್ಮ ಕಂಪ್ನಿಗೆ ಪ್ರಾಬ್ಲಮ್ಮು. ಕಸ್ಟಮರ್ಗಳು ಇದರಿಂದನೇ ಹೋಗ್ತಾ ಇರೋದು. ಕಸ್ಟಮರ್ಗೇನು ಅರ್ಜೆಂಟ್ ಇರುತ್ತೆ, ಅದಕ್ಕೋಸ್ಕರ ಆನ್ಲೈನ್ ಬುಕ್ ಮಾಡ್ತಾರೆ. ಬುಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ರೈಡರ್ಗೆ ಅಸೈನ್ ಆಗಬೇಕು, ಆರ್ಡ್ರು ಶೋ ಆಗಿಬಿಡ್ಬೇಕು. ಯಾರೋ ಒಬ್ರು ಎತ್ಕೊತಾರೆ. ನೀವು ಬಂಸಂದ್ರ ಹೋಗೋ ಹುಡುಗರಿಗೆ ಪಿಣ್ಣೆ ಆರ್ಡ್ರ್ ತೋರಿಸ್ತೀರಾ, ಪಿಣ್ಣೆ ಹೋಗೋ ಹುಡುಗರಿಗೆ ಬಂಸಂದ್ರ ತೋರಿಸ್ತೀರಾ. ಯಾರು ಎತ್ಕೊತಾರೆ ಅವಾಗ? ಅದು ಹಂಗೆ ಸುತ್ತಿ ಕ್ಯಾನ್ಸಲ್ ಆಗೋಗುತ್ತೆ ಕಸ್ಟಮರ್. ನೆಕ್ಸ್ಟ್ ಟೈಮ್ ಬುಕ್ ಮಾಡ್ತಾರೆ, ಅವ್ರು ಮಾಡಲ್ಲ, ಬೇರೆ ಕಂಪ್ನಿಗಳಿಗೆ ಹೋಗ್ತಾರೆ, ಯಾವ್ದಾರು ರಾಪಿಡೋ ಇಲ್ಲ ಅಂಕಲ್ ಅಂದ್ಕೊಂಡು. ಈ ಅಂಕಲ್ ಡಿಲಿವರಿ ಏನಕ್ಕೆ ಇಷ್ಟು ಬೆಳೀತು ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಏನು? ಅಂಕಲ್ ಡಿಲಿವರಿ ಬುಕ್ ಮಾಡಿದ ತಕ್ಷಣ ಇಡೀ ಬೆಂಗಳೂರು ತುಂಬ ಎಲ್ಲಿ ಬರುತ್ತೆ ಆರ್ಡ್ರ್ ಎಲ್ಲವನ್ನೂ ಶೋ ಮಾಡ್ತಾನೆ. ಯಾವ ರೈಡರ್ ಬೇಕು ಅದು ಎತ್ಕೊತಾರೆ. ಆ ಥರ ತೋರಿಸ್ಬೇಕು ಆರ್ಡ್ರ್ಗಳ್ನ. ಬೇಕಾಗಿರೋರು ತಗೊಂತಾರೆ, ಬೇಡಾದ್ರೆ ಬಿಡ್ತಾರೆ. ನೀವು ಸುಮ್ಮನೆ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಮಾತ್ರನೇ ಕೊಡೋದು, ದೂರ ಇದ್ದರೆ ಶೋ ಮಾಡಲ್ಲ, ಇಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿರೋರಿಗೆ ಆರ್ಡ್ರ್ ಕೊಡ್ತೀವಿ. ಈ ಥರ ಎಲ್ಲ ರೂಲ್ಸ್ ಮಾಡ್ಕೊಂಡು ಹೋದರೆ ನಿಮ್ಮ ಕಂಪ್ನಿನೂ ಹಾಳಾಗುತ್ತೆ, ರೈಡರ್ಗಳು ಹಾಳಾಗ್ತವೆ ನಿಮ್ಮನ್ನು ನಂಬಿ ಬಂದಿರೋರಿಗೆ ಅಲ್ವಾ. ಫಸ್ಟು ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಬಿಟ್ಬಿಡಿ. ಯಾಕೆ ನೀವೇನು ಜಾಯಿನ್ ಮಾಡ್ಕೋಬೇಕಾದ್ರೆ ನಾವು ದುಡ್ಡು ಕೊಟ್ಟು ಜಾಯಿನ್ ಆಗಿರೋದು, ನೀವೇ ನಮಗೆ ದುಡ್ಡು ಕೊಟ್ಟು ಜಾಯಿನ್ ಮಾಡಿಸಿಲ್ಲ ಆಯಿತಾ. ಎಲ್ಲ ಥರ ಬಂಡವಾಳ ನಾವೇ ಹಾಕಿರೋದು ರೈಡರ್ಗಳು. ಮೊಬೈಲಿಂದ ಹಿಡಿದು ಪೆಟ್ರೋಲು, ಬೈಕು ಇನ್ವೆಸ್ಟ್ ಮಾಡಿಕೊಂಡು ಡ್ಯೂಟಿ ಮಾಡೋರು ರೈಡರ್ಗಳೇ. ನೀವೇನೋ ಒಂದು ಆಫೀಸ್ ಇಟ್ಕೊಂಡು ಒಂದು ಆನ್ಲೈನ್ ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು ಜಾಬ್ ಕೊಟ್ಟಿರ್ಬೋದು ಅಷ್ಟೇ. ಕೊಟ್ಟಿದ್ದೀವಿ ಅಂದ ತಕ್ಷಣ ನೀವು ಹೇಳ್ದಂಗೆಲ್ಲ ರೂಲ್ಸ್ ಕೇಳಬೇಕು, ಫಾಲೋ ಮಾಡಬೇಕು ಅಂತ ಯಾವುದೇ ಒಂದು ಇದಿಲ್ಲ. ಹಂಗಾಗಿ ರೈಡರ್ಗಳಿಗೆ ಫ್ರೀ ಬಿಡಿ. ಏನು ಬೆಂಗಳೂರಲ್ಲಿ ಆರ್ಡ್ರ್ ಬರುತ್ತೋ ಅದು ಶೋ ಆಗಲಿ, ಎಲ್ಲರೂ ಯಾವ್ದು ಬೇಕು ಅದು ಎತ್ಕೊಂಡು ಮಾಡ್ತಾರೆ. ಅವಾಗ ಮಾತ್ರ ಎಲ್ಲರೂ ಖುಷಿಯಾಗಿರ್ಬೋದು. ನಿಮ್ಮಷ್ಟಕ್ಕೆ ನೀವೇ 108 ರೂಲ್ಸ್ಗಳು, ಹೊಸ ಮ್ಯಾನೇಜರ್ಗಳು ಬಂದಂಗೆಲ್ಲ ರೂಲ್ಸ್ ಮಾಡ್ಕೊಂಡು ಹೋದರೆ ಯಾರೂ ಕೇಳಲ್ಲ ಇವಾಗ. ಅದೆಲ್ಲ ಒಂದೆತ್ತು ಕಾಲದಲ್ಲಿ ಕೇಳೋರು ಮಾಡೋರು. ಬಟ್ ಇವಾಗೆಲ್ಲ ಆಗಲ್ಲ, ಯಾಕೆಲ್ಲ ಕಾಂಪಿಟೇಷನ್ ಜಾಸ್ತಿ, ಕಂಪ್ನಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಹಂಗಾಗಿ ಆದಷ್ಟು ರೂಲ್ಸ್ ಕಮ್ಮಿ ಮಾಡಿ, ಬರೋ ಆರ್ಡ್ರ್ ಎಲ್ಲ ಶೋ ಮಾಡಿ ರೈಡರ್ಗಳಿಗೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ರೈಡರ್ಗಳಿಗೆ ನೋಡ್ತಿದ್ದೀವಿ ಕಂಪ್ಲೇಂಟ್ಸ್ ಜಾಸ್ತಿನೇ. ಯಾರಿಗೂ ಆರ್ಡ್ರ್ ಶೋ ಆಗ್ತಾಯಿಲ್ಲ, ಯಾರಿಗೂ ಆರ್ಡ್ರ್ ಬರ್ತಾಯಿಲ್ಲ ಅಂತಾರೆ. ಮಾರ್ಕೆಟಲ್ಲಿ 2 ಅವರ್ 3 ಅವರ್ ಕೂತ್ಕೊಂಡ್ರೆ ಒಂದು ₹200 ಒಂದು ಆರ್ಡ್ರ್ ತಗೊಂಡು ಹೋಗೋಕ್ಕಾಗ್ತಾಯಿಲ್ಲ ಒಂದೇ ಸೈಡು. ಅಷ್ಟು ಕಷ್ಟ ಆಗ್ತಾಯಿದೆ, ಶೋ ಆಗ್ತಾಯಿಲ್ಲ ಆರ್ಡ್ರ್ಗಳು. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆನೇ ಆಗುತ್ತೆ ಆರ್ಡ್ರ್. ಆಷಾಢ ಸ್ಟಾರ್ಟ್ ಆಗಿದೆ ಅಲ್ವಾ, ಫುಲ್ ಆರ್ಡರ್ ಡೌನ್ ಆಗುತ್ತೆ ಈ ಮಂತು. ಆದಷ್ಟು ರೈಡರ್ಗಳು ಸ್ವಲ್ಪ ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೋಬಾಯ್ತು ಮುಂಚೆ. ಈಗಂತೂ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲಿ ಆರ್ಡ್ರ್ ಬರುತ್ತೋ ಅಲ್ಲಿ ಹೊಡಿಬೇಕು, ಆ ಥರ ಕಷ್ಟಕ್ಕೆ ಬಂದುಬಿಟ್ಟೈತೆ. ಈಗ ನನಗೆ ಅದೇ ಕಡೆ ಹೋಗ್ತೀನಿ ಇದೇ ಕಡೆ ಹೋಗ್ತೀನಿ ಅಂದರೆ ಆರ್ಡ್ರ್ಗಳು ಸಿಗ್ತಾ ಇಲ್ಲ. ಮುಂಚೆ ಮಾರ್ಕೆಟಲ್ಲಿ ಯಾವ ರೂಟ್ ಬೇಕು ಆ ರೂಟು 3-4 ಅಡಿ ಇಟ್ಕೊಂಡು ಹೊಡಿಬೋದಾಗಿತ್ತು. ಇವಾಗ ಆಗಲ್ಲ. ಆ ರೂಮ್ಗೆ ಬರೀ ₹100 ನಾವು ಆರ್ಡ್ರ್ ಸಿಗ್ತಾಯಿಲ್ಲ ಒಂದೇ ರೂಟ್ ಹೋಗ್ಬೇಕಂದ್ರೆ. 10-15 ನಿಮಿಷಕ್ಕೆ ಒಂದು ಆರ್ಡ್ರ್ ಬರುತ್ತೆ. ಇನ್ನೆಲ್ಲಿ 2-3 ಆರ್ಡ್ರ್ ವೆಯ್ಟ್ ಮಾಡಿ ಎತ್ಕೊಂಡು ಹೋಗೋಕ್ಕಾಗತ್ತೆ ಹೇಳಿ. ತುಂಬ ಕಷ್ಟ. ಯಾರೋ ಒಬ್ರಿಗೆ ಬರ್ತಾ ಇದ್ದಾವೆ ಅನ್ನೋದೇನೋ ಅಷ್ಟೇ. ಎಲ್ಲ ರೈಡರ್ಗಳಿಗೂ ಸಿಗ್ತಾಯಿಲ್ಲ. ಸುಮಾರು ಜನ ರೈಡರ್ 2 ಅವರ್ 3 ಅವರ್ ಒದ್ದಾಡ್ತಾರೆ ಮಾರ್ಕೆಟಲ್ಲಿ ಒಂದು ರೂಟ್ ಆರ್ಡ್ರ್ ಎತ್ಕೋಬೇಕಂದ್ರೆ.
ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗಿದ್ದೇ ಪ್ರಾಬ್ಲಮ್ ಅಂಕಲ್ ಡೆಲಿವರಿಯಿಂದನೇ. ಈ ಕಂಪ್ನಿ ಬಂತು ಇತ್ತೀಚಿನ ದಿನಗಳಲ್ಲಿ ತುಂಬ ಅಮೌಂಟ್ ಡೌನ್ ಮಾಡ್ದ. ಬತ್ತಾ ಬತ್ತಾ ₹5 ₹6 ಕಿಲೋಮೀಟರ್ ಮಾಡಿದ್ದಾನೆ. ಅದು ಹೆಂಗೆ ಡೆಲಿವರಿ ಮಾಡ್ತಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಹುಡುಗರು. ಅದೇನಕ್ಕೆ ಆರ್ಡ್ರ್ ಎತ್ಕೊಂಡು ಹೋಗ್ತಾರೆ, ಅದು ಹೆಂಗೆ ತಗೊಂಡೋಗಿ ಡ್ಯೂಟಿ ಮಾಡ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ಇದರಿಂದ ಮಾಡಿದ್ರೆ ಪೆಟ್ರೋಲಿಗೆ ಕೂಡ ಆಗಲ್ಲ. ಆ ಕಮಿಷನ್ ಹೈಯೆಸ್ಟ್ ಈ ಕಂಪ್ನಿಲಿ ಇರೋದು 12%. 12% ಕಮಿಷನ್ ತಾಂತಾನೆ ₹5 ಕಿಲೋಮೀಟರ್ ಕೊಡ್ತಾನೆ. ಒಂದೇ ರೂಟ್ 3 ಆರ್ಡ್ರ್ ಅಂತಾನೆ, 3 ಅಲ್ಲ 1 ಸಿಗೋದೇ ಕಷ್ಟ ಒಂದು ರೂಟ್ ಹೋಗೋಕ್ಕೆ. ಅದರಲ್ಲೂ ಅರ್ಜೆಂಟ್ ಮಾಡ್ತಾರೆ ಕಸ್ಟಮರು. ನಾನು ರೆಗ್ಯುಲರ್ ಬುಕ್ ಮಾಡಿದ್ದೀನಿ, ಪ್ರಿಯಾರಿಟಿ ಹಾಕಿದ್ದೀನಿ, ಬೇಗ ಬನ್ನಿ ಅಂತಾರೆ. ಈ ಒಂದು ಆ್ಯಪಲ್ಲಿ ಹೆಂಗೆ ಡ್ಯೂಟಿ ಮಾಡ್ತೀರಿ, ಯಾವ ಲೆಕ್ಕಕ್ಕೆ ವರ್ಕೌಟ್ ಆಗ್ತಾಯಿದೆ ಅರ್ಥ ಆಗ್ತಾ ಇಲ್ಲ. ರೈಡರ್ಗಳು ಬುದ್ಧಿ ಕಲಿಬೇಕು ಮುಂದಿನ ದಿನಗಳಲ್ಲಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಂಥ ಒಂದು ಕಂಪ್ನಿಲಿ ಜಾಯ್ನ್ ಆಗಿ ಕೆಲಸ ಮಾಡಿದ್ರೆ ಏನೂ ಲಾಭ ಇಲ್ಲ. ಎಲ್ಲ ರೈಡರ್ಗಳು ಒಗ್ಗಟ್ಟಾಗಬೇಕು. ನಿಮಗೆ ಯಾವ ಕಂಪ್ನಿಲಿ ಚೆನ್ನಾಗಿ ಪ್ರಾಫಿಟ್ ಇದೆ, ಚೆನ್ನಾಗಿ ಆರ್ಡ್ರ್ ಯಾರು ಕೊಡ್ತಾಯಿದ್ದಾರೆ, ಒಳ್ಳೆ ಅರ್ನಿಂಗ್ಸ್ ಯಾವುದಿದೆ, ಕಿಲೋಮೀಟ್ರಿಗೆ ಮ್ಯಾಕ್ಸಿಮಮ್ ₹12 ಮೇಲೆ ಯಾರು ಕೊಡ್ತಾರೆ ಅಂಥ ಕಂಪ್ನಿಗಳಲ್ಲಿ ಡ್ಯೂಟಿ ಮಾಡಿ ಅಂಥ ಆರ್ಡ್ರ್ಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ₹5 ₹6 ಕಿಲೋಮೀಟ್ರ್ ಬರೋ ಆರ್ಡ್ರ್ ಯಾರೂ ಎತ್ತಬೇಡಿ. ಒಂದಿನ 2 ದಿನ ಆರ್ಡ್ರ್ಗಳು ಹಂಗೆ ಎತ್ತಿಲ್ಲ ಬಿಟ್ಟರೆ ಕ್ಯಾನ್ಸಲ್ ಆದರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಬುದ್ಧಿ ಕಲಿತಾರೆ. ನೀವು ಯಾವ ಬರೋ ಆರ್ಡ್ರೆಲ್ಲ ಎತ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ, ಅವ್ರಿಗೇನು ಎಷ್ಟು ಕೊಟ್ಟರು ಮಾಡ್ತಾರೆ ಬಿಡು, ಅಥವಾ ದಿನೇ ದಿನೇ ಅಮೌಂಟ್ ಕಮ್ಮಿ ಮಾಡ್ತಾನೆ ಇರ್ತಾರೆ ಹೊರತು ಜಾಸ್ತಿ ಅಂತೂ ಮಾಡಲ್ಲ. ಜಾಸ್ತಿ ಆಗಬೇಕು ಅಮೌಂಟು, ಒಳ್ಳೆ ಅರ್ನಿಂಗ್ಸ್ ಆಗಬೇಕು ಅಂದರೆ ನಮ್ಮ ರೈಡರ್ ಬುದ್ಧಿ ಕಲಿಬೇಕು. ಒಂದು ವಾರ ಪರವಾಗಿಲ್ಲ, ಕೆಲಸ ಆಗಿಲ್ಲ ಅಂದ್ರೆ ಸ್ಟಾಪ್ ಮಾಡಿ. ನಿಮಗೆ ಬೇಕಾಗಿರೋ ಆರ್ಡ್ರ್ಗಳು ಮಾತ್ರ ಎತ್ಕೊಳ್ಳಿ. ಚೆನ್ನಾಗಿ ಅಮೌಂಟ್ ಏನು ಬರುತ್ತೆ 12 13 ಕಿಲೋಮೀಟ್ರ್ ಮೇಲೆ ಅಂಥ ಆರ್ಡ್ರ್ ಮಾತ್ರ ಡ್ಯೂಟಿ ಮಾಡಿ. ಈಗ ಬೊಮ್ಮಸಂದ್ರದಿಂದ ಪೀಣ್ಯಕ್ಕೆ ಬರ್ತದೆ 40 ಕಿಲೋಮೀಟ್ರಿಗೆ, ಅಂಕಲಲ್ಲಿ ಎಷ್ಟು ಬರುತ್ತೆ? ₹200 ಕೊಡ್ತಾನೆ. ₹200ಗೆ ಏನು ಬಂತು ನಿಮಗೆ ಲೆಕ್ಕ ಹಾಕಿ? 200 250 ಕಮಿಷನ್ ಎಷ್ಟು, ಅದರಲ್ಲಿ ಪೆಟ್ರೋಲ್ ಎಷ್ಟು, ನಿಮಗೆ ಉಳಿಯೋದೇನು? ಫ್ರೀ ಡೆಲಿವರಿ ಮಾಡ್ದಂಗೆ ಆಗುತ್ತೆ. ಅಂಥ ಆರ್ಡ್ರನ್ನ ಬಿಡಲ್ಲ, ಎತ್ಕೊಂಡು ಹೋಗ್ತಾರೆ ಹುಡುಗರು. ಏನಕ್ಕೆ ತಗೊಂಡು ಹೋಗ್ತಾಯಿದ್ದಾರೆ, ಏನು ವರ್ಕೌಟ್ ಆಗ್ತೈತೆ ಇದರಿಂದ ಒಂದು ಗೊತ್ತಾಗ್ತಾ ಇಲ್ಲ. ಈ ಥರ ಆರ್ಡ್ರ್ಗಳು ದಯವಿಟ್ಟು ಯಾರು ಎತ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಸ್ಟಾಪ್ ಮಾಡಿ. ಆನಂತರ ಎಲ್ಲ ಈ ಕಂಪ್ನಿಗಳು ಬುದ್ಧಿ ಕಲಿತಾರೆ. ಬುದ್ಧಿ ನಾವೇ ಕಲಿಸ್ಬೇಕು, ಬೇರೆ ಯಾರೂ ಕಲ್ಸೋಕ್ಕಾಗಲ್ಲ. ಈ ಒಂದು ಅಗ್ರಿಕೇಟ್ ಕಂಪ್ನಿಗಳಿಗೆ ಏನು ಕೆಲಸ ಮಾಡ್ತಾರೆ ಅವರೇ ಬುದ್ಧಿ ಕಲಿಸ್ಬೇಕು. ನಾವು ಡ್ಯೂಟಿ ಮಾಡಿದ್ರೇ ಅವ್ರಿಗೆ ಕಮಿಷನ್ ಹೋಗೋದು, ಅವ್ರಿಗೆ ಪೇಮೆಂಟ್ ಕೊಡೋಕ್ಕಾಗೋದು. ನಾವೇ ಮಾಡಿಲ್ಲ ಅಂದರೆ ಯಾರು ಕೊಡ್ತಾರೆ ಕಮಿಷನ್ನು? ಎಲ್ಲಿಂದ ಹೋಗುತ್ತೆ ಅವ್ರಿಗೆ ಪೇಮೆಂಟು ಅಲ್ವಾ? ಎಲ್ಲ ಹುಡುಗರು ಒಗ್ಗಟ್ಟಾಗಬೇಕು ಮುಂದಿನ ದಿನಗಳಲ್ಲಿ. ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ ಲಕ್ಷಾಂತರ ಜನ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಈ ಥರ ಕಂಪ್ನಿಗಳಲ್ಲಿ ಇಂಥ ಆರ್ಡ್ರ್ಗಳನ್ನ ಸ್ಟಾಪ್ ಮಾಡಿ, ಚೆನ್ನಾಗಿ ಕೊಡೋ ಅಮೌಂಟ್ ಕಂಪ್ನಿಗಳು ಕೆಲಸ ಮಾಡಿ. ಹೋಟೆಲ್ ಚೆನ್ನಾಗಿ ಕೊಡ್ತಾ ಇದ್ದ ಇಷ್ಟು ದಿವಸ, ಅವನು ಕೂಡ ಇತ್ತೀಚೆಗೆ 1 ವಾರ 15 ದಿವಸದಿಂದ ತುಂಬ ಕಡಿಮೆ ಮಾಡ್ತಾಯಿದ್ದಾನೆ. ಮೇಯ್ನ್ ರೀಸನ್ ಅಷ್ಟೇ, ಅಪೋಸಿಟ್ ಕಂಪ್ನಿಗಳು ಅಮೌಂಟ್ ಕಮ್ಮಿ ಮಾಡ್ತಾಯಿದ್ದಾರೆ. ಅದನ್ನು ನೋಡಿ ಇವನು ಕಮ್ಮಿ ಮಾಡ್ತಾಯಿದ್ದಾನೆ. ಕಸ್ಟಮರ್ ಎಲ್ಲಿ ಆ ಕಡೆ ಕನ್ವರ್ಟ್ ಆಗ್ಬಿಡ್ತಾರೆ, ನಮ್ಮನ್ನು ಬಿಟ್ಟು ನಾವು ಕಮ್ಮಿ ಕೊಡೋಣ ಅಂತ ಈ ಥರ ಕಮ್ಮಿ ಮಾಡ್ತಾಯಿದ್ದಾರೆ. ಇದೆಲ್ಲ ಸ್ಟಾಪ್ ಆಗಬೇಕು ಅಂದರೆ ನಾವು ಬುದ್ಧಿ ಕಲಿಬೇಕು. ನಾವು ರೈಡರ್ಗಳು ಬೇಕಾಗಿರೋ ಆರ್ಡ್ರ್ ಅಷ್ಟೇ ಎತ್ಕೋಬೇಕು, ಅಮೌಂಟ್ ಚೆನ್ನಾಗಿ ಕೊಡೋದು, ಇಲ್ಲಾಂದರೆ ಮುಟ್ಟಕ್ಕೆ ಹೋಗಬಾರ್ದು. ಎಲ್ಲ ಸರಿ ಹೋಗುತ್ತೆ, ಎಲ್ಲ ದಾರಿಗೆ ತರಬೇಕು. ತಂದಿಲ್ಲ ಅಂದರೆ ತುಂಬ ಕಷ್ಟ. ಇನ್ನೂ ಹೋಗ್ತಾ ಹೊಸ ರೈಡರ್ಗಳು ಬರ್ತಾನೆ ಇರ್ತಾರೆ ಡೆಲಿವರಿ ಫೀಲ್ಡಿಗೆ ಎವ್ರಿ ಡೇ. ಮುಂದಕ್ಕೆ ಡೆಲಿವರಿ ಫೀಲ್ಡ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲಸ ಇರುತ್ತೆ, ಇರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅರ್ನಿಂಗ್ಸ್ ಆಗಲ್ಲ. ಪ್ರತಿಯೊಂದು ರೇಟ್ ಜಾಸ್ತಿ ಆಗ್ತಾಯಿದೆ, ನಮಗೆ ಬರೋ ಸಂಬಳ ಕಮ್ಮಿ ಆಗ್ತಾಯಿದೆ. ಆದಷ್ಟು ಬುದ್ಧಿ ಕಲಿತು ಈ ಕಂಪ್ನಿಗಳಿಗೆ ಬುದ್ಧಿ ಕಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈಡರ್ ಜೀವನ ದಿಕ್ಕಾಪಾಲ್ ದಿವಾಳಿ ಆಗೋದಂತೂ ಗ್ಯಾರಂಟಿ. ಬರೆದಿಟ್ಕೊಳ್ಳಿ, ಇದಂತೂ 100% ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.